ಹಲೋ ಫ್ರೆಂಡ್ಸ್, ನೋಡಿ ಮೆಂತ್ಯ ಕಡುಬು, ಸೂಪರ್ ಆಗಿರುವಂಥ ಮೆಂತ್ಯ ಕಡುಬು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಮಾಡೀನಿ ಅಂತ ನೋಡ್ಕೊಂಡು ಬರೋಣ. ಈಗ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಮೆಂತ್ಯ ಕಡುಬು ಇದು. ಒಂದು ಸಾರಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಇವತ್ತು ನಾನು ಮೆಂತ್ಯ ಕಡುಬು, ಗೋಧಿ ಹಿಟ್ಟಿನಿಂದ ಮೆಂತ್ಯ ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡಿದೆ ಅಂತ ನೋಡ್ಕೊಂಬರೋಣ. ಮತ್ತು ಎಲ್ರಿಗೂ ಶುಕ್ರವಾರದ ಶುಭಾಶಯ. ಇವತ್ತಿನ ದಿನದ ಮತ್ತು ಸೂಪರ್ ಆಗಿರುವಂಥ ರೆಸಿಪಿ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಮೆಂತ್ಯ ಕಡುಬು. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡಿದೆ. ಮೊದಲಿಗೆ ಇಲ್ಲಿ ಒಂದು ಕಡಾಯಿನಾಗ ನೀರು ಕಾಯಕ್ಕಿಟ್ಟಿದ್ದೀನಿ. ಮತ್ತು ಇಲ್ಲಿ ಗೋಧಿ ಹಿಟ್ಟಿನಿಂದ ಸಣ್ಣದಾಗಿ ತುಕಡೆನ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಗುಂಡಕ್ಕೆ ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಹೆಂಗೆ ಬರುತ್ತೋ ಹಂಗೆ ಅರ್ಧ ಹಾಕಬೇಕು. ಹಂಗಾದ್ರೆ ಅದಕ್ಕೆ ಉಪ್ಪು ಖಾರ ಚೆಂದ ಅಂಟ್ಕೊತದೆ ಮತ್ತು ಸೂಪರ್ ಆಗಿರುತ್ತೆ. ಗೋಲ್ ಮಾಡಿದ್ರೆ ಅದು ಸೂಪರ್ ಆಗಿರಲ್ಲ, ಅಂದರೆ ಸಪ್ಪೆ ಇರುತ್ತೆ. ನೋಡಿ, ಈ ಥರ ಮಾಡಿಕೊಂಡು ನೋಡಿ, ನೀರು ಕಾಯಕ್ಕಿಟ್ಟಿದ್ನಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ನೀರಿನಲ್ಲಿ ನೀವು ಸ್ವಲ್ಪ ತುಪ್ಪನೋ ಇಲ್ಲ ಎಣ್ಣೆನೋ ಹಾಕಬೇಕು, 2 ಚಮಚ. ಹಾಗಾದರೆ ಅವು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ನಾವು ನೀರಿನಲ್ಲಿ ಹಾಕಿದಾಗ. ನೋಡಿ, ಈ ಥರ ಮುಚ್ಚಿಡ್ತಾಯಿದ್ದೀನಿ. ಈಗ ಸಣ್ಣ ಉರಿನಲ್ಲೇ ಚೆಂದ ಕುದಿಸ್ಕೋಬೇಕು. ನೋಡಿ, ಈ ಥರ ಕುದೀತಾ ಇದೆ. ನೋಡಿ, ಆವಾಗಲೇ ಅದು ಕುದ್ದ ತಕ್ಷಣವೇ ಮೇಲೆ ಬರುತ್ತೆ ರೀ. ಅವು ಕುದೀತಂದರೆ ಅವು ಕಡುಬು ಮೇಲೆ ತೇಲ್ತವೆ, ಅವು ನೀರಿನಲ್ಲಿ. ಅದೇ ಕೂನ ನಮಗೆ ತಳದಲ್ಲೇ ಕುಂತು ಬಿಡೋಲ್ಲ, ಮೇಲೆ ನೀರಿನ ಜೊತೆಗೆ ಮೇಲೇ ಬರ್ತಾ ಇರ್ತವೆ ಅವು. ಆವಾಗ ನಾವು ತೆಗೆದು ಬಿಡಬೇಕು ಅವ್ರನ್ನ. ನೋಡಿ, ಈ ಥರ ಚೆಂದಾಗಿ ಅಷ್ಟು ಕುದ್ದುಗಳನ್ನೇ ನಾನು ಒಂದು ಬೌಲ್ನಲ್ಲಿ ತೆಗಿತಾ ಇದ್ದೀನಿ ಅಷ್ಟನ್ನು. ನೋಡಿ, ಈ ಥರ ಇನ್ನೊಂದು ಟ್ರಿಪ್ಪು ಕೂಡ ಹಾಕಿದ್ದೆ ನಾನು, ಅದು ಕೂಡ ಕುದೀತಾ ಇದೆ. ನೋಡಿ, ಹಂಗೆ ಮೇಲೆ ತೇಲೇವಲ್ಲ, ಇದೇ ಥರ ಕುದ್ದು ಅಂದರೆ ಈ ಥರ ಮೇಲ್ಗಡೆ ಬಂದ್ಬಿಡುತ್ತೆ ಅದು ಕಡುಬುಗಳು. ಇಲ್ಲಾಂದರೆ ನೀರಿನೊಳಗೆ ಕೂತಿರ್ತವೆ ಅವು. ಈಗ ಇದನ್ನು ಕೂಡ ನಾನು ತೆಕ್ಕೊತಾ ಇದ್ದೀನಿ. ಅಷ್ಟು ತೆಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಇತ್ತು ಕುದಿಸ್ಕೊಳ್ಳೋದು, ಅದಕ್ಕೋಸ್ಕರ. ಈಗ ನೋಡಿ, ಎಲ್ಲ ಆಯಿತು. ಒಂದು ಬೌಲ್ನಲ್ಲಿ ತೆಗೆದಿದ್ದೀನಿ ಅಷ್ಟೂ. ಮೊದಲಿಗೆ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಬೇಕು. ಈಗ ನೆಕ್ಸ್ಟು ಈರುಳ್ಳಿ ಹಾಕಿದ ಮೇಲೇ ಕರಿಬೇವು ಹಾಕ್ರಿ, ಇಲ್ಲಾಂದರೆ ಅವು ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ, ಒಂದು ಬಟ್ಲು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿಣ ಪುಡಿ, ಕಲರ್ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಅರಿಶಿಣ ಪುಡಿ.
ಸ್ವಲ್ಪ ನಾನು ಇಲ್ಲಿ ಜಾಸ್ತಿನೇ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ ಕಡುಬು. ಹಾಗಾಗಿ ಹಸಿಮೆಣಸಿನ್ಕಾಯಿ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ. ಮತ್ತು ಒಂದು ಸ್ಪೂನು ಉಪ್ಪು, ನಾವು ಹಿಟ್ಟಿನಲ್ಲಿ ಕೂಡ ಉಪ್ಪು ಹಾಕಿರ್ತೀವಲ್ಲ, ನೋಡಿಕೊಂಡು ಆಮೇಲೆ ಕೂಡ ಕಲಿಸ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸ 1 ಬಟ್ಲು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ. ಮತ್ತು ಇಲ್ಲಿ ನಾನು 2 ಕಟ್ಟು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು. ಮೆಂತ್ಯ ಕಡುಬಲ್ವಾ, ಇದಕ್ಕೆ ಸ್ವಲ್ಪ ಜಾಸ್ತಿನೇ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಸಪ್ಪಂದು ಶೇಂಗಿಂದು ಪುಡಿ ಹುರಿದಿಟ್ಕೊಂಡಿರೋಂಥ ಶೇಂಗದ್ಲಿಂದ ಪೌಡ್ರ್ ಮಾಡಿ ಇಟ್ಟಿದ್ದೀನಿ, ಆ ಪುಡಿ ಹಾಕಿದ್ದೀನಿ. ನೋಡಿರಿ, ನಿಮಗೆ ಭಾಳನೇ ಇಷ್ಟ ಆಗುತ್ತೆ ನೋಡಿರಿ. ಇದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಇದು. ನೋಡಿ, ಈ ಥರ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು, ಸೊಪ್ಪನ್ನು, ಮೆಂತ್ಯ ಸೊಪ್ಪು. ಈಗ ಇದಕ್ಕೆ ನಾನು ಕುದಿಸಿಟ್ಕೊಂಡಿರೋಂಥ ಕಡುಬನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಮತ್ತು ಎಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋನ. ಈಗ ಕಡುಬು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆಯಲ್ಲ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೂಪರಾಗಿರುವಂಥ ಮೆಂತ್ಯ ಕಡುಬು ರೆಡಿ ಆಯಿತು. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಮತ್ತು ಕಮೆಂಟು ಕೂಡ ಮಾಡಿ. ಓಕೆ, ಬಾಯ್.